ಹಲೋ ಹಲೋ ಧನಂಜಯ್. ಸರ್ ಹೇಳಿ ಸರ್. ದೇವರಾಜ್. ಹಾಂ ಸರ್ ಹೇಳಿ. ಜಯಮ್ಮ ಏನಾಗಬೇಕಪ್ಪ ನಿಮಗೆ? ನಮಗೆ ಗೊತ್ತಿಲ್ಲ ಸರ್, ಅವರು ಏನಾಗಬೇಕು ಅಂತ ನಮಗೆ ಗೊತ್ತಿಲ್ಲ ಸರ್. ನೀವು ಯಾರು ಸರ್ ಮಾತಾಡ್ತಾ ಇರೋದು? ಏನಾಗಬೇಕು ಅಂತ ಗೊತ್ತಿಲ್ಲ. ಇಲ್ಲ ಸರ್, ನಾವು ಅದನ್ನೇ ಸರ್ ಇಲ್ಲಿ ಸ್ಟೇಷನಲ್ಲಿ ಇದ್ದೀವಿ. ನಾವು ನಮ್ಮ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನೇತ್ರಾವತಿ ಅನ್ನೋರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಈ ಥರ ನಮಗೆ ನಾವು ಅವರಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಈ ಥರ ಹಾಸ್ಪಿಟ್ಲ್ ಬಿಲ್ ಇಷ್ಟ ಆಗಿದೆ. ಇವಾಗ ಬಂದು ಅವರು ನನಗೆ ಯಾರು ಅಂತಾನೆ ಗೊತ್ತಿಲ್ಲ. ಆ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ನಾವು ಕರ್ಕೊಂಡೋಗಿ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಇವಾಗ ಅವರು ಇಲ್ಲಿ ಬಂದು ಬಿಡಿಸ್ಕೊಂಡು ಅಮ್ಮನ್ನ ಕರ್ಕೊಂಡು ಹೋಗಿ ಏನಿದೆ ಕ್ಲಿಯರ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿದ್ವಿ. ಏನಿದೆ ಕ್ಲಿಯರ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿ ನಮ್ಮ ಮೇಲೆ ಇಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ಸರ್ ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ. ನಾವು ಅದಕ್ಕೆ ಸರ್ ನಾವು ಇವಾಗ ಸ್ಟೇಷನಲ್ಲೇ ಇದ್ದೀವಿ. ಅದಕ್ಕೆ ನಾವು ಎಲ್ಲಾನು ಮಾತಾಡಿದ್ವಿ ಸರ್. ಅವರು ಮಾಡಿರ್ತಕ್ಕಂಥ ಆಪಾದನೆ ಅಥವಾ ಏನ್ ಮಾಡಿದ್ದಾರೆ, ನಾವ್ ಏನ್ ಹೇಳಿದ್ವಿ ಪ್ರತಿಯೊಂದನ್ನು ಸರ್ ನನ್ನ ಹತ್ರ ರೆಕಾರ್ಡ್ ಇತ್ತು, ವಿಡಿಯೋ ಇತ್ತು, ಪ್ರತಿಯೊಂದನ್ನು ಅವ್ರಿಗೆ ಅಪ್ಡೇಟ್ ಮಾಡಿದ್ದೀನಿ ಡಿಪಾರ್ಟ್ಮೆಂಟ್ ಅವರಿಗೆ. ಅಂತ ಹೇಳ್ತಾರೆ ಯಾರು ಸರ್? ನೀವು ಸರ್ ಅದನ್ನೇ ಹೇಳ್ತಿರೋದು. ಅಂದ್ರೆ ನಾನು ಅವ್ರನ್ನ ಯಾರು ಗೊತ್ತಿಲ್ಲ ಅನ್ನೋ ರೇಂಜ್ ಅಲ್ಲಿ ನಾನು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಇವಾಗ ಅದನ್ನೇ ಬರ್ಕೊಡ್ತಾ ಇದ್ದೀನಿ. ಅಂದ್ರೆ ನಮ್ಗೆ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ, ಯಾವ ರೀತಿ ನಮಗೆ ಅನ್ಯಾಯ ಮಾಡಿದ್ದಾರೆ, ಯಾವ ರೀತಿ ಕಷ್ಟ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸರ್ ನಾವು ಅದನ್ನೇ ಒಂದ್ ನಿಮಿಷ ಕೆಲಸ ಮಾಡಿ. ಹಾ ಸರ್. ಈಗ ಅವ್ರನ್ನ ಕರ್ಕೊ ಹೋಗ್ತಿರೋ ಅಥವಾ ನಮ್ಮ ಅವರು ವೃದ್ಧಾಶ್ರಮಕ್ಕೆ ಸೇರ್ಸಕ್ಕೆ ಅಂತ ಹೇಳ್ತಾರೆ. ಎಲ್ಲಿ ಸೇರ್ಸ್ಬೇಕೀಗ? ಸರ್ ನಾನು ಅದಕ್ಕೇನೆ ಸರ್ ಹೇಳ್ತಾ ಇದ್ದೀನಿ, ನಮ್ಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಬರ್ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನಾವು ಅದಕ್ಕೆ ಬರೆದ್ಬಿಟ್ಟು ನಾವು ಯಾರು ಹೇಳಿದ್ರು ಬರ್ಕೊಟ್ಟು ಹೋಗಂತ? ಯಾರು ಹೇಳಿದ್ರು? ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀವಿ ಸರ್ ನಾವು. ಪೊಲೀಸರು ಹೊಟ್ಟೆಗೆ ಅನ್ನೋ ತಿಂತಾರ, ಹೇಳ್ ತಿಂತಾರ ಸರ್? ಅದು ನಮಗೆ ಗೊತ್ತಿಲ್ಲ. ನಾವು ಅವರು ಅಲ್ಲೇ ಒಂದ್ ನಿಮಿಷ ಸರ್. ನಿಮಗೆ ಹೇಳಿದ್ರ ಬರ್ಕೊಟ್ಟು ಹೋಗುವಂತ? ಏನ್ ಸರ್? ಯಾರು ತಡಿಯವ ಇಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಸರ್. ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ ಸರ್. ಓಕೆ. ನಮಸ್ತೆ ಸರ್, ಬೊಮ್ಮನಹಳ್ಳಿ ಸರ್. ನಮಸ್ತೆ, ನಾನು NGO ದಿಂದ ಕಾಲ್ ಮಾಡ್ತೀನಿ. ಆಸರೆ ಫೌಂಡೇಶನ್. NGO ದಿಂದನಾ ಸರ್? ಹೌದು. ಸರ್ ನಮಸ್ತೆ ಹೇಳಿ ಸರ್. ನಮಸ್ತೆ, ನಾನು ಜಯರಾಜ್ ನಾಯ್ಡು ಅಂತ ಮಾತಾಡ್ತೀನಿ. ಈಗ ಅಲ್ಲಿ ದೇವರಾಜ್ ಅಂತ ಯಾರಾದ್ರೂ ಅಮ್ಮನ ವಿಚಾರದಲ್ಲಿ ಬಂದಿದಾರಂತೆ. ಏನೋ ಪೊಲೀಸ್ನವ್ರೇನೋ ಏನೋ ಸಂಬಂಧ ಇಲ್ಲ ಅಂತ ಬರ್ಕೊಟ್ಟು ಹೋಗು ಅಂತ ಹೇಳಿದಾರಂತೆ. ಇದು ಯಾವ ತರ ಇದು? ಏನ್ ಹೇಳಿ, ಯಾವ ತರ? ದೇವರಾಜ್ ಅಂತೇಳಿ ಒಬ್ರು ಕರೆಸಿರಂತ ನೀವು ಸ್ಟೇಷನ್ಗೆ. ದೇವರಾಜ್ ಇದಾನೆ ಹೇಳಿ. ಏನೋ ನೀವು ಹೇಳಿದ್ರಂತೆ ಪೊಲೀಸ್ನವ್ರು ಯಾರೋ ನಮ್ಮಮ್ಮ ನನಗೆ ಸಂಬಂಧ ಇಲ್ಲ ಅಂತ ಬರ್ಕೊಡು ಅಂತ ಹೇಳ್ತಿದಾರೆ ಸರ್. ಬರ್ಕೊಡ್ತೀನಿ ಅಂತ ಹೇಳ್ತೀನಿ. ಹಾಸ್ಪಿಟಲ್ 1 ವಾರ ಆಗಿದೆ ಅಡ್ಮಿಟ್ ಮಾಡಿ ಅವರು. ಈಗ ನನಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ ಅಂತ ಬಿಟ್ಟು ಹೊಡೋಗಿದ್ದಾರೆ. ಸೀನಿಯರ್ ಸಿಟಿಜನ್. ಈಗ ನೋಡಿದ್ರೆ ಅವ್ನು ಹೇಳ್ತಾನೆ, ಫೋನ್ ಮಾಡಿದ್ರೆ ಪೊಲೀಸ್ನವರೇ ಹೇಳಿದ್ದಾರೆ ನನಗೆ ಸಂಬಂಧ ಇಲ್ಲ ಅಂತ ಬರ್ಕೊಡು ಅಂತ ಹೇಳಿ ಅಂತ ಹೇಳ್ತಾರೆ. ಪೊಲೀಸರು ಯಾರು ಹಂಗ ಹೇಳಲ್ಲ ಸರ್. ಅವ್ನು ಬಿಲ್ ಕಟ್ಟೋದಕ್ಕೆ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗ್ಲಿಲ್ಲ. ನಮ್ಮ ಪೊಲೀಸರು ಬಲವಂತ ಮಾಡಿ ನೀನ್ ಬಿಲ್ ಕಟ್ಟಪ್ಪ ಅಂತ ಹೇಳಕ್ ನಮ್ಗಿಲ್ಲ. ನಿನ್ ಸ್ವಂತ ತಾಯಿ ಅಲ್ಲಪ್ಪ ಹಂಗ್ಯಾಕ್ ಮಾಡ್ತೀಯ ಅಂತ ಕೇಳಿದ್ರೆ ಅವ್ರು ಏನೇನೋ ಬ್ಯಾಕ್ ಹಿಂದೆ ನಡೆದಿರ್ತಕ್ಕಂಥ ಕೆಲವೊಂದು ಅವರ ಕೌಟುಂಬಿಕ ವಿಚಾರದ ಬಗ್ಗೆ ಅವ್ರು ಏನೇನೋ ಹೇಳ್ತಿದಾರೆ. ಆ ವಿಚಾರಗಳು ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ಅವರು ಯಾರು ನೇತ್ರಾವತಿ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ತಗೊಂಡ್ಬಿಟ್ಟು ನಾವು ಅಟೆಂಡ್ ಮಾಡಿದೀವಿ, ಕರ್ಸಿದೀವಿ. ಅವನು ದುಡ್ಡು ಕಟ್ಟೋದಕ್ಕೆ ನನ್ನ ಕೈಲಿ ಆಗದೇ ಇಲ್ಲ ಅಂತ ಕಾಲಕ್ಕೆ ನೋಡಪ್ಪ ಯೋಚನೆ ಮಾಡೋ ಅಂತ ಟೈಮ್ ಕೊಟ್ಟಿದೀವಿ ಅಷ್ಟೇ. ನೋಡಿ ನನ್ನ ಹತ್ರ ಏನ್ ಹೇಳ್ತಾನ ಅವನು ಅಂದ್ರೆ ಪೊಲೀಸ್ನವರೇ ಹೇಳಿದ್ದಾರೆ ಮೇಲೆ 1000 ಅಲಿಗೇಷನ್ಸ್. ಅದಕ್ಕೆ ಸರ್ ಈಗ ಇಲ್ಲಿ ಕೇಳಿ, ನಾವು ಕಾಕಿ ಬಟ್ಟೆ ಹಾಕೊಂಡ್ರೆ ಎಲ್ರಿಗೂ ಬೇಕು, ಅವ್ರಿಗೆ ಬೇಡವಾದಾಗ ಯಾರಿಗೂ ಬೇಡ ನಾವು. ಹೌದು, ಅದಕ್ಕೆ ದೇವರಾಜ್ ಅಲ್ಲೇ ಇದ್ರೆ ಅವ್ನಿಗೆ ಹೇಳಿ ಮಾಡಿ ಇದನ್ನ ರೆಕಾರ್ಡ್ ಮಾಡ್ಕೊಂಡು ನೀವೇನು ಆಗ್ತಿರಲ್ಲ ಅಲ್ಲಿಗೆ ಹಾಕ್ಬಿಡಿ, ಅದನ್ನ ಯೂಟ್ಯೂಬ್ಗೆ ಹಾಕ್ಬಿಡಿ. ಹಾಕ್ಬೇಕು ಸರ್. ಈಗ ಇಲ್ಲಾಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲೇ ಇದಾರೆ, ಅವ್ರು ನಮ್ಮ ಎದುರಿಗೆ ಇದಾರೆ. ಸುಮ್ನೆ ಪೊಲೀಸ್ನವ್ರು ಬೇನ್ ಮಾಡೋದಕ್ಕೆ ಅಲ್ಲ. ತಂದೆ ತಾಯಿಗೆ ಸಂಬಂಧ ಇಲ್ಲ ಅಂತ ಹೇಳಕ್ ನಾವ್ಯಾರು? ಸಂಬಂಧ ಇಲ್ಲ ಅಂತ ಹೇಳಕ್ ನಾವ್ಯಾರು ಅಲ್ವಾ? ನಾವು ಕಾಮನ್ ಸೆನ್ಸ್ ಇದೆ ರೀ, ನಮಗೂ ತಿಳುವಳಿಕೆ ಇದೆ, ಪ್ರಜ್ಞೆ ಇದೆ. ನಾವು ಪೊಲೀಸರೇನ್ ಮೇಲಿಂದ ಬಿದ್ದಿಲ್ಲ, ನಾವು ಒಂದ್ ತಾಯಿ ಮಕ್ಳೇ. ಹೌದು ಹೌದು, ನಮಗೂ ಅರ್ಥ ಆಗುತ್ತೆ. ಒಟ್ಟೇನಪ್ಪ ಪೊಲೀಸರ ಮೇಲೆ ಬ್ಲೇಮ್ ಮಾಡೋದು. ಅದಕ್ಕೆ ಹಂಗಂದ್ರು ಹಿಂಗಂದ್ರು ಏನಂದ್ರು ಪೊಲೀಸರು? ಏನಂದ್ರು? ತಾಯಿದು ಆಸ್ಪತ್ರೆ ಸೇರಿರೋ ಬಿಲ್ ಮಗ ಕಟ್ಲಾರ್ದು ಇನ್ಯಾರು ಕಟ್ಬೇಕು? ಕಟ್ಟಲ್ಲ ಅಂದ್ರೆ ನಾವೇನ್ ಮಾಡಕ್ ಪೊಲೀಸರು? ಆಶ್ರಮ ಕರ್ಕೊಂಡ್ ಬಿಡಕ್ ಅಲ್ವಾ? ಆಶ್ರಮಕಾರ ಕರ್ಕೊಂಡ್ ಬಂದ್ ಬಿಡ್ಬೇಕು ಅವರು. ಬಿಡಲ್ಲ ಅಂತಂದ್ರೆ ಆಸರೆ ಫೌಂಡೇಶನ್ ನಾನು ಜಯರಾಜ್ ನಾಯ್ಡು ಅಂತ ಕಾಲ್ ಮಾಡ್ತಾ ಇರೋದು. ಈಗ ನಿಮ್ದು ಸರ್ ನಿಮ್ದು ವಿಡಿಯೋ ನೋಡಿದೀನಿ. ನೀವ್ ಹೆಸರು ಹೇಳೋದ್ ಬೇಡ, ನಾನ್ ಹೇಳ್ತಿರೋದು ಮಗ ಇಲ್ಲಿ ನಿಮ್ ಎದುರಿಗೆ ನಿಂತಾನೆ, ನನ್ನ ಎದುರಿಗೆ ಇದ್ದಾನೆ ದೇವರಾಜ್. ಹೋಗಿರಿ ಹೇಳ್ತೀನಿ. ನನಗೇನ್ ಹೇಳಿದವನು? ನನಗೆ ಹೇಳ್ತಾನೆ ಪೊಲೀಸ್ನವ್ರು ಹೇಳಿದಾರೆ ತಾಯಿಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಬರ್ಕೊಡು ಅಂದ್ವಿ ನಾವು. ಮತ್ತೆ ಯಾಕೆ ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡಿಸ್ತೀಯ ನೀನು? ಸರ್ ಇವ್ರು ಪಾಪ ಆಸರೆ ಇವ್ರು ಇದಾರಲ್ಲ ಸರ್, ದೇವರಾಜ್ ನಾಯ್ಡು.
ನೂರಾರು ಜನ ಸಾಕ್ತಾನೆ ಅಪ್ಪ ಪಾಪ ಪುಣ್ಯಾತ್ಮ. ಸರ್, ಈಗ- ನಿಮ್ ತಾಯಿ ಸಾಕ್ತಿರೋಕೇನಿಲ್ಲ, ತಗೋ ಮಾತಾಡು. ಸರ್ ನಾನು ಇವ್ರ ಮೇಲೆ ಯಾಕೆ ಸರ್ ಏಯ್ ಪೊಲೀಸ್ನವ್ರು ಹೇಳಿದಾರೆ ಬರ್ಕೊಡು. ಏಯ್ ಒಂದ್ ನಿಮಿಷ ನಾನು ಹೇಳೋದ್ ಕೇಳಿ ಸರ್. ನಾನು ಇನ್ನು- ನಮ್ದು ಅದು ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ನಾವು ಬರ್ಕೊಟ್ಬಿಟ್ಟು ಹೋಗ್ತಾ ಇದೀವಿ ಸರ್ ಅಂತಂದು ಏಯ್ ನಾ ಪೊಲೀಸ್ನವ್ರು ಹೇಳಿದ್ರು ಅಂತ ಹೇಳಿದಿ ರೆಕಾರ್ಡಿಂಗ್ ಅಲ್ಲಿ ಕಳ್ಸಾರನು ನಿಮಗೆ ಒಂದ್ ನಿಮಿಷ ನಿಮಗೆ ಬೇಡವಾ? ಒಂದ್ ಕೆಲಸ ಮಾಡು ಕರ್ಕೊಂಬಂದ್ ಬಿಡು, ನನ್ನ ಆಶ್ರಮಕ್ಕೆ ಸಾಕಿರ್ತೀನಿ. ಸರ್ ದಯಮಾಡಿ ನಾವ್ ಏನ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಿಲ್ಲದೇನೆ ಏಯ್ ಮೋಚ ಎಲ್ಲ ಒಂದ್ ಹೇಳ್ತೀನಿ ಕೇಳು, ತಾಯಿನ ಪ್ರೂವ್ ಮಾಡ್ತೀನಿ ಸರ್. ದಯಮಾಡಿ ಒಂದ್ ನಿಮಿಷ ನಮಗೆ ಬಿಟ್ಬಿಡಿ ಸರ್. ನಿಮ್ಮ ನಮ್ಗೆ ಅವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಸರ್. ನೇಣಕ್ಕೆ ಸತ್ತೋಗತ್ತಾಗೆ ಸರ್ ನಾನು ಅದ್ ಏನ್ ಮಾಡಿದೀನಿ ಏನ್ ಬಿಟ್ಟಿದೀನಿ ಅಂತ ನೇಣಕ್ಕೆ ಸತ್ತೋಗು ಒಂದೇ. ಖುಷಿಯಾಗಿ ನೋಡಿ ಸರ್. ನೇಣಕ್ಕೆ ಸತ್ತೋಗಿ ಒಂದ್ಸಲ ಎತ್ತಾಗೆ ಮಾಡಿದೀನಿ ಅಂತ ಖುಷಿಯಾಗಿ ನೋಡಿ. ನಿಮಗೆಲ್ಲ ಏನು ಕೊಟ್ಟಿದ್ರು ನೀವೆಲ್ಲ ಬೆಕ್ಕಿಗೆ ಮಾಡ್ತೀರಾ, ಆಮೇಲೆ ಹೋಗಿದ್ದೀರಾ, ಏನು ಅಪ್ರಿಷಿಯೇಟ್ ಮಾಡೋದು ಸ್ಟೇಷನ್ ಅವರಿಗೆ. ಆಯ್ತು ಈಗ ಅಲ್ಲಿ ಕೊಡಿ ಸಾಹೇಬ್ರಿಗೆ.